ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ನವೆಂಬರ್ 11ರಂದು ಉಚಿತ ಕಣ್ಣಿನ ಪೊರೆ ತಪಾಸಣಾ ಶಿಬಿರ. ದಾಂಡೇಲಿ ನಗರದಲ್ಲಿ ವೀರಸೇವಾ ಸಮಿತಿ, ಸಿರಸಿ ಸುಬ್ರಾವ್, ಕಾಸರಗೋಡ್ ಮೆಮೋರಿಯಲ್, ರೋಟರಿ ಚಾರಿಟೇಬಲ್ ಆಸ್ಪತ್ರೆ, ದಾಂಡೇಲಿ ಲಯನ್ಸ್ ಕ್ಲಬ್, ಹಳಿಯಾಳ್, ವಿಆರ್ಡಿ ಮೆಮೋರಿಯಲ್ ಟ್ರಸ್ಟ್, ವೇಸ್ಟ್ ಕೋಸ್ಟ್ ಪೇಪರ್ ಮಿಲ್, ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನವೆಂಬರ್ 11ರಂದು ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯಲಿದೆ ಎಂದು ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸಂತೋಷ್ ಚೌಹಾಣ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಮಾತನಾಡಿದ ಅವರು, ಕಣ್ಣಿನ ತಜ್ಞರು ಡಾಕ್ಟರ್ ಎಜಿ ವಸ್ತ್ರದ್ ಹಾಗೂ ಡಾಕ್ಟರ್ ಆದಿತ್ಯ ಫಡ್ನೀಸ್ ಇವರು ಶಿಬಿರದ ನೇತೃತ್ವವನ್ನು ವಹಿಸಲಿದ್ದಾರೆ. ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳಿಗೆ ಕಣ್ಣಿನ ಸಮಸ್ಯೆ ಕಂಡುಬಂದ ರೋಗಿಗಳನ್ನು ಸಿರಸಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗಾಗಿ ಒಳಪಡಿಸಲಾಗುವುದು. ಅದಕ್ಕಾಗಿ ಆಯ್ಕೆಯಾದ ಶಿಬಿರಾರ್ಥಿಗಳು ತಮ್ಮ ಜೊತೆಯಲ್ಲಿ ಅಗತ್ಯ ಪರಿಕರಗಳನ್ನು ಹಾಗೂ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ, ಮೊಬೈಲ್ ನಂಬರನ್ನು ತರುವುದು ಕಡ್ಡಾಯವಾಗಿದೆ. ಇದು ಕೇವಲ ಕಣ್ಣಿನ ಪೊರೆ ತಪಾಸಣೆ ಶಿಬಿರವಾಗಿದ್ದು, ಇಲ್ಲಿ ಕನ್ನಡಕ ಪರೀಕ್ಷಿಸಲಾಗುವುದಿಲ್ಲ ಹಾಗೂ ಕನ್ನಡಕವನ್ನು ಕೊಡಲಾಗುವುದಿಲ್ಲ ಎಂದರು. ದಾಂಡೇಲಿ ಜೊಯ್ಡಾ ತಾಲೂಕಿನ ಸುತ್ತಮುತ್ತಲಿರುವ ಸಾರ್ವಜನಿಕರು ಕಣ್ಣಿನ ಪೊರೆ ತೊಂದರೆ ಉಳ್ಳವರು ಪ್ರಯೋಜನವನ್ನು ಪಡೆಯಲು ಈ ಮೂಲಕ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 08384226980, 228457 ಹಾಗೂ 6364262600 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಜೋನಲ್ ಚೇರ್ಮನ್ ಸೈಯದ್ ಇಸ್ಮಾಯಿಲ್ ತಂಗಳ್, ಕಾರ್ಯದರ್ಶಿ ನಾಸಿರ್ ಅಹಮದ್ ಜಂಗೂಬಾಯಿ, ಲಯನ್ಸ್ ಕ್ಲಬ್ನ ಸದಸ್ಯರಾದ ಇಮ್ತಿಯಾಜ್ ಅತ್ತಾರ್, ಅನಿಲ್ ದಂಡ್ಗಲ್, ಮಾರುತಿರಾವ್ ಮಾನೆ, ವೀರೇಶ್ ಎರ್ಗೇರಿ, ರವಿ ಪೈ, ಪಿಕೆ ಜೋಶಿ ಇದ್ದರು. दांडेली सिटी, रोटरी चैरिटेबल आस्पत्रे सिरसी, विआरडी मेमोरियल ट्रस्ट हड़ियाಳ, वेस्ट कोस्ट पेपर मिल दांडेली, जिल्ला अंधत्व निवारणा संस्थे कारवार, जिल्ला आरोग्य ಮತ್ತು ಕುಟುಂಬ ಇಲಾಖೆ कारवार, ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ತಜ್ಞ ವೈದ್ಯರುಗಳಿಂದ ಇದೇ ನಮ್ಮ ದಾಂಡೇಲಿಯಲ್ಲಿ ದಿನಾಂಕ 11/11/2024 ಅಂದರೆ ಇದೇ ತಿಂಗಳಿನ ಸೋಮವಾರದಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ದಾಂಡೇಲಿಯ ಮುಂಭಾಗದಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ತಪಾಸಣೆಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ವಿಕಲಚೇತನರಿಗೆ ಸ್ಕೂಟರ್ ವಿತರಣೆ. ದಾಂಡೇಲಿ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ 3 ಸ್ಕೂಟರ್ಗಳನ್ನು ಫಲಾನುಭವಿಗಳಾದ ಇಕ್ಬಾಲ್ ಮೊಹಮ್ಮದ್ ಶೇಖ್, ಸಾವಿತ್ರಿ ಪಿಟು ಪಿಂಗಳೆ, ದಿಲ್ವಾರ್ ಎನ್ ನದಾಬ್ ಇವರುಗಳಿಗೆ ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಗುರುವಾರ ವಿತರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಮೋದ್ ಮಹಾಲೆ, ತಹಸೀಲ್ದಾರ್ ಶೈಲೇಶ್ ಪರಮಾನಂದ್, ನಗರಸಭೆ ಅಧ್ಯಕ್ಷ ಅಶ್ಫಾಕ್ ಶೇಖ್, ಉಪಾಧ್ಯಕ್ಷ ಶಿಲ್ಪಾ ಕೋಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ಜಾಧವ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಹಾಗೂ ನಗರಸಭೆ ಸದಸ್ಯರು ಹಾಗೂ ವಿವಿಧೋದ್ದೇಶ ಪುನರ್ವಸತಿ ಕೇಂದ್ರ ಕಾರ್ಯಕರ್ತರಾದ ಸುನೀತಾ ಶಾಪುರ್ಕರ್, ರಾಮದಾಸ್ ನಾಯಕ್, ನಾಗಯ್ಯ ಪೂಜಾರಿ, ಪಂಡಿತ್ ಪಾಟೀಲ್, ಮುತ್ತಪ್ಪ ಇದ್ದಲ್ಗಿ, ಸಕುಬೈ ಪಟಗಾರೆ ಇದ್ದರು. ಲೈಸೆನ್ಸ್ ಅದೇನಿಲ್ಲ ಇದೆ ಸರ್, ಅದ್ರಲ್ಲಿ ಹಾಕಿದೆ ನೋಡಿದ್ರಲ್ಲ. तुमच्या ಗಾಡಿ ಬೇಕಲ್ಲ
ಸಾಬೂನು ಅದು ಮಾರಾಟ ಮಾಡ್ತಾರೆ ಅಲ್ಲ ಧನ್ಯವಾದಗಳು ಯಾವ ಇಲಾಖೆ ಜಿಲ್ಲಾ ಅಂಗವಿಕಲ ಕಲ್ಯಾಣ ಜಲಧಾರ ಮಾಡ್ತಿ ಜಲಧಾರ ಕಸ ಮಾಡ್ತಿ ಹೋರಾಟ ಗಾಡಿ ಗುಜಾರ ಗಾಡಿ ಮರ ಲೈಸೆನ್ಸ್ ಅದೇನಿಲ್ಲ ಹಾಂ ಇದೆ ಸರ್ ಅದು ಹಾಕಿದೆ ನೋಡಿದ್ರಲ್ಲ ಗಾಡಿ ಬೇಕಲ್ಲ ಸಾಬೂನು ಮಾರಾಟ ಮಾಡ್ತಾರೆ